ರಾಕಿ ರಾಕಿ ಯಾಕೋ ಸಪ್ಪಗೆ ಮಲಗಿದ್ದೀಯ? ಹಾಂ, ಯಾಕಪ್ಪ ಬೆಳಗ್ಗೆಯಿಂದ ಕೂಡಾಕ್ಬಿಟ್ಟು ಹೊರಟೋಗಿದ್ದೆ ಅಂತನಾ? ಹಾಂ, ಈಗ ಅಜ್ಜಿ ತಾತ ಇಬ್ಬರು ಬರ್ತಾರೆ, ನೋಡೋಣ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನಮ್ಮ ರಾಕಿ ಸಪ್ಪಗೆ ಮುಖ ಮಾಡ್ಕೊಂಡು ಮಲಗಿದ್ದಾನೆ. ಯಾಕಪ್ಪ ಅಂದರೆ ಬೆಳಗ್ಗೆಯಿಂದ ಒಬ್ಬನ್ನೇ ಕೂಡಾಕ್ಬಿಟ್ಟು ಹೊರಟೋಗಿದ್ದೆ. ನಾನು ಕೆಲಸಕ್ಕೆ ಮನೇಲಿ ಒಬ್ಬನೇ ಕೂಡಕ್ಕೆ ಹೋಗಿದ್ದೆ, ಯಾರೂ ಇರಲಿಲ್ಲ. ಅಂದರೆ ಅವನಿಗೆ ನನ್ನ ಮಗ ಇರಬೇಕು, ಇಲ್ಲಾಂದರೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಇರಬೇಕು, ಅಂದರೆ ಅವ್ರ ಅಜ್ಜಿ ತಾತ ಇರಬೇಕು. ಆಗ ಅವನಿಗೆ ಖುಷಿ. ನಾನಿಲ್ಲ ಅಂದರೂ ಪರವಾಗಿಲ್ಲ, ಅವನಿಗೆ ಅವ್ರು ಇರಬೇಕು. ಇನ್ನೂ ಅವ್ರು ಬಂದಿಲ್ಲ, ನಮ್ಮ ಅಪ್ಪ ಅಮ್ಮ ಬರ್ತಾರೆ ಇವಾಗ. ಅವ್ರು ಬಂದಾಗ ಅವ್ನ ಖುಷಿನ ನೋಡೋಕ್ಕಾಗಲ್ಲ, ಆ ಥರ ಇರುತ್ತೆ. ಇಲ್ಲಿ ಮಲಗಿದ್ದಾನೆ ನೋಡಿ, ಯಾವ ಥರ ಮಲಗಿದ್ದಾನೆ, ಮುಖ ಮಾಡಿ ಸಪ್ಪು ಮಾಡಿಕೊಂಡು ನೋಡಿ ಮಲಗಿದ್ದಾನೆ. ಹಿಂಗೆ ಇರ್ತಾನೆ. ಅವನಿಗೆ ಜೊತೆಗೆ ಯಾರಾದರೂ ಬೇಕೀಗ ಆಟ ಆಡೋಕ್ಕೆ, ಅಲ್ಲಿ ತನಕ ಹಿಂಗಿರ್ತಾನೆ. ನಾನಿದ್ರೇನು ಅವನಿಗೆ ಸಮಾಧಾನ ಇಲ್ಲ. ನಾನೇನಿದ್ರು ಇವನಿಗೆ ಊಟ ಮಾಡ್ಸೋಕ್ಕೆ, ಸ್ನಾನ ಮಾಡ್ಸೋಕ್ಕೆ, ಇವನು ನೋಡ್ಕೊಳಕ್ಕಷ್ಟೇ ನಾನು. ಇನ್ಯಾವುದಕ್ಕೂ ನಾನು ಬೇಕಾಗಿಲ್ಲ ಇವನಿಗೆ. ನೋಡಿ ಇಷ್ಟೊಂದು ಸೊಪ್ಪಿಗೆ ಮುಖ ಮಾಡ್ಕೊಂಡು ಹೇಗೆ ಮಲಗಿದ್ದಾನೆ. ಯಾಕೆ ರಾಕಿ, ಇನ್ನೊಂದು ಅರ್ಧ ಗಂಟೆ ಬರ್ತಾರೆ ಇರು, ನಿಮ್ಮ ತಾತನೂ ಅಜ್ಜಿನೂ ಬರ್ತಾರೆ, ಆಗ ಓಡಾಡುವಂತೆ. ಬೆಳಗ್ಗೆಯಿಂದ ಸಂಜೆ ತನಕ ಕೂಡಾಕ್ಬಿಟ್ಟು ಹೋದ್ರೆ ಅವನಿಗೂ ಬೇಜಾರಾಗುತ್ತೆ. ಒಬ್ಬನೇ ಇರೋಕ್ಕಾಗಲ್ಲ, ಆದರೂ ಏನು ಮಾಡೋದು, ವಿಧಿ ಇಲ್ಲ. ನಾನು ಕೆಲ್ಸಕ್ಕೆ ಹೋಗಬೇಕು, ನನ್ನ ಮಗನೂ ಕೆಲ್ಸಕ್ಕೆ ಹೋಗಬೇಕು. ಇನ್ನು ಹೊರ್ಗಡೆ ಬಿಟ್ಟೋದ್ರೆ ಬಿಸಿಲು, ಹೊರ್ಗಡೆ ಎಲ್ಲೂ ಕಟ್ಟಾಕೋಕ್ಕೆ ಜಾಗ ಇಲ್ಲ. ಅದಕ್ಕೋಸ್ಕರ ಮನೆ ಒಳಗೇ ಕೂಡಾಕ್ಬಿಟ್ಟು ಹೋಗಿರ್ತೀವಿ. ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ಅವನು ಯಾವುದೇ ರೀತಿ ಗಲೀಜು ಏನು ಮಾಡ್ಕೊಳ್ಳಲ್ಲ. ನಾನು ಸಂಜೆ ಮನೆಗೆ ಬರೋ ತನಕನೂ ಅವನು ಸುಮ್ಮನೆ ಮಲಗಿರ್ತಾನೆ. ನೋಡಿ ಹೀಗೆ ಹೆಂಗೆ ಮಲಗಿದ್ದಾನೆ ಅಂತ ಸಪ್ಪಗೆ. ನೋಡಿ ಈಗ ಎಷ್ಟು ಖುಷಿ ಅವನು ಹೇಳ್ದಿ ನೋಡಲ್ಲ, ಅವ್ನಿಗೆ ಎಷ್ಟು ಖುಷಿಯಾಗಿದ್ದು ನಿಮ್ಮ ಕಂಡುಬಿಟ್ಟು. ಯಾರನ್ಗೆ ಯಾವಾಗ ಯಾಕೆ ಅಂದ್ರೆ ಇವ ಬಿಟ್ಬಿಟ್ಟಿದ್ನ, ಅದು ನಾ ಆ ಮನೆ ನೋಡ್ತು ಈ ಮನೆ ನೋಡ್ತು, ಒಳಕ್ಕೆ ಹೋಯ್ತು ಬಂತು. ಆಮೇಲೆ ಅವ್ನು ಬಂದ್ರೆ ಅವಾಗೆ ತಗೊಳ್ಕಕ್ಕೆ ರೆಡಿ ಆಯ್ತು. ಯಾರಿಗೆ ಒಳಕ್ಕೆ ರಾಕಿ ಖುಷಿಯಾ ಈಗ ನಿಂಗೆ? ಹಾಂ, ಖುಷಿಯಾ? ಹಾಂ, ಅಯ್ಯೋ ಶಿವ, ಏನೋ ಕಳ್ಕೊಂಡವನಂಗಿದ್ದೆ. ಒಂದು ರೌಂಡ್ ಕರ್ಕೋಗೋಣ ಆಚೆ, ಓಡಾಡ್ಕೊ ಬರಲಿ. ಹೋದ ಮನೆಗೆ ಹೋಗೋ. ಏ ಭಾಗ್ಯನಿಗೆ ಇದು ಮಾಡುತ್ತೆ, ಬಿಡ್ಬೇಡ. ರಾಕಿ ಆ ಕಡೆಗೆ ಹೋದ್ರೆ ಹೊಡಿತೀನಿ ನಾನು. ಅಲ್ಲೇ ನಿಂತ್ಕೋ, ಆ ಕಡೆಗೆ ಬರ್ತಾನೆ. ನೋಡಲ್ಲಿ ನೀನು ಹಿಂದೆನೇ ಓಡ್ಬತ್ತ, ಹೊಂಟೋಯ್ತಾನೆ ಅಂತ ಓಡ್ಬತ್ತಾನೆ. ಪಟಾಕಿ ಸದ್ಯ ವಾಟ. ಪಟಾಕಿ ಎದ್ರಕತ್ತಾನೆ. ಅವನು ಎದ್ಗಿರೋದಿಲ್ಲ. ಅವನಿಗೇನು ಬರೋಣ, ಸಾಲ ಮಾಡ್ತಾನೆ, ಕ್ರೆಡಿಟ್ ಕಾರ್ಡ್ ಇಟ್ಕೊಂಡವನೇ ಹೊಡಿತಾನೆ, ತಿಂತಾನೆ ಅಷ್ಟೆ. ರಾಕಿ ಬಾಯ್ಲಿ, ರಾಕಿ ನೋಡು, ಅವನ ಮಂಜ ಫೋನ್ ಮಾಡೋನೆ, ಮಾತಾಡೋ ಅಂದರೆ ಮಾತಾಡೋಣ. ನೀವು ಇದ್ಬಿಟ್ರೆ ಅವನಿಗೆ ಮಂಜನೂ ಬೇಡ, ಯಾರೂ ಬೇಡ. ನೋಡು
ಅಯ್ಯೋ ಶಿವ. ಕಾಲು ಕೈ ನೋವು ಫ್ರೀಯಾಗಿ ತಗೊಂಡು ಹೋಗೋಗಿ ಮಾತ್ರೆ ಇಸ್ಕೊಂಡು ನುಂಗಾರ ಯಾರ ಮೇಲ್ಕೆ ಊಟ ಮಾಡಿಸ್ಕೊಡ್ತೀನಿ ಎದಳು. ವಾ ಅವ್ರು ಹೋದ್ರು ಅಂತ ಈಗ ನೀವು ಇದು ಮಾಡ್ತಾ ಕೂತ್ಕೊಂಡ್ರೆ ಎದಳು ಚೂರು ಏಳು ಮಿಲ್ಕಿ ಇದಳು. ಓ ದೇವ್ರೆ ಬರ್ತಾರೆ ಸುಮ್ಮನೆ ಬರ್ತಾರೆ, ಪುನಃ ಸಾಯಂಕಾಲ ಬರ್ತಾರೆ.